ಬಜೆಟ್ನಲ್ಲಿ ವಿಶೇಷವಾಗಿ ಜನಸಾಮಾನ್ಯರು, ಮಧ್ಯಮ ವರ್ಗದವರು ನಮಗೇನಾದರೂ ಕೂಡ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಇನ್ಕ್ರೀಸ್ ಆಗುತ್ತೆ, ನಮಗೆ ಅದರಿಂದ ಏನು ಇವತ್ತು ಎಲ್ಲವೂ ಕೂಡ ದಿನನಿತ್ಯ ಬಳಸುವಂಥ ಪದಾರ್ಥಗಳು ಎಲ್ಲವೂ ಕೂಡ ಇವತ್ತು ತುಟ್ಟಿಯಾಗಿದ್ದಾವೆ ಅಂತ ಹೇಳ್ಕೊಂಡು ಏನು ನಿರೀಕ್ಷೆಯನ್ನು ಇಟ್ಟಿದ್ರು, ಅದು ಸಂಪೂರ್ಣವಾಗಿ ಇವತ್ತೊಂದು ಸಹ ಆ ನಿರೀಕ್ಷೆ ಹುಸಿಯಾಗಿದೆ. ಅದೇ 0 to 4 lakhs ಇರುವಂಥದ್ದು ಏನು ನಿಲ್ ಇನ್ಕಮ್ ಟ್ಯಾಕ್ಸು ಮುಂದುವರೆದಿದೆ ಹೊರತು ಅದನ್ನು 10 ರಿಂದ 15 ಲಕ್ಷಕ್ಕೆ ಇವತ್ತು ಸಹ ಏರಿಸ್ತಾರಂತೇನು ಎಲ್ಲರೂ ಆಶಯವನ್ನು ಇಟ್ಕೊಂಡಿದ್ರು, ಅದೆಲ್ಲವೂ ಕೂಡ ಹುಸಿಯಾಗಿದೆ. ಮತ್ತು ಇವತ್ತು ತಮ್ಗೆ ಗೊತ್ತಿದೆ, ಜಾಗತಿಕ ಮಟ್ಟದಲ್ಲಿ ವಿಶೇಷವಾಗಿ ಡಾಲರ್ ಮುಂದೆ ನಮ್ಮ ರೂಪಾಯಿ ಭಾಳಷ್ಟು ಕುಸಿದು ಇವತ್ತು 92 ರೂಪಾಯಿ ಅಷ್ಟುವರೆಗೆ ಬಂದಿದೆ. ಇದೇ ನರೇಂದ್ರ ಮೋದಿಯವರು ಹಿಂದೆ ವಿರೋಧ ಪಕ್ಷದಾಗಿದ್ದಾಗ, ಮುಖ್ಯಮಂತ್ರಿಗಳಾಗಿದ್ದಾಗ 2013-14 ಮುಂಚೆ ಮನಮೋಹನ್ ಸಿಂಗ್ ಅವರ ಸಮಯದಲ್ಲಿ 48-52 ಆದರೆ ಡಾಲರ್ ರೇಟ್ ಇಷ್ಟಾಗಿದೆ, ಏನು ಇದೆಲ್ಲಾನು ಅಂಥೇಳಿ ಇವತ್ತು ಪ್ರಶ್ನೆ ಮಾಡ್ತು. 2 ಪಟ್ಟು ಇವತ್ತು ಆಗಿದೆ. ಮತ್ತು ತಮ್ಗೆ ಗೊತ್ತಿದೆ, ಸಾಲ ಮತ್ತಿದು ಬಾರೋವಿಂಗ್ಸು ಯಥಾಸ್ಥಿತಿ ಹೆಚ್ಚಿಗಾಗ್ತಾ ಹೋಗಿದೆ. ಇವತ್ತು ಪರ್ ಕ್ಯಾಪಿಟಾ GDP ನೋಡಿದ್ರು ಕೂಡ ನಾವು 136ರಿಂದ 146ನೇ ಸ್ಥಾನದವರೆಗೆ ಇದ್ದೀವಿ. ಒಂದು ಕಡೆ ನಾವು 3rd largest ಎಕಾನಮಿ ಆಗ್ತಾ ಇದ್ದೀವಿ, $5 ಟ್ರಿಲಿಯನ್ ಅದು ಹೋಗ್ತಾ ಇದ್ದೀವಿ ಅಂತ ಹೇಳ್ತಿದ್ದೀವಿ. ಇನ್ನು ವಿಕಸಿತ ಭಾರತ 2047ರಲ್ಲಿ ನಾವು 10 ಟ್ರಿಲಿಯನ್ ಆಗ್ತೀವಿ, ಎಲ್ಲವೂ ಕೂಡ ಘೋಷಣೆಗಳಾಗಿ ಉಳಿದಿದ್ದಾವೆ. ಅದರ ಪ್ರಯೋಜನ ಇವತ್ತು ಸಹ ಯಾರಿಗೂ ಕೂಡ ಆಗ್ತಾ ಇಲ್ಲ. ಈ ಬಜೆಟ್ನಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಬಹುದೊಡ್ಡ ಒಂದು ಅನ್ಯಾಯ ಅಂದರೆ ಏನು ಇವತ್ತು ರೈಲ್ ಕಾರಿಡಾರ್ಸ್ನ ಅನೌನ್ಸ್ ಮಾಡಿದ್ದಾರೆ. ಆ ಕಾರಿಡಾರ್ಸ್ನಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ, ಅದು ಪ್ರಹ್ಲಾದ್ ಜೋಶಿ ಅವರು ಇದ್ಕೊಂಡು ಪುಣೆ ಟು ಬ್ಯಾಂಗ್ಳೂರ್ ಏನಿದೆ, ಪುನಾ ಮತ್ತು ಮುಂಬೈ ಆಗಿದೆ, ಪುನಾ ಟು ಹೈದರಾಬಾದ್ ಆಗಿದೆ. ಆದರೆ ಪುಣೆ ಮುಂಬೈ ಏನಿದೆ ಇದು ಪ್ರಮುಖವಾಗಿರುವಂಥದ್ದು. ವಿಶೇಷವಾಗಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಎಲ್ಲವನ್ನು ಕೂಡ ಕವರ್ ಆಗುವಂಥದ್ದು. ಭಾಳ ದೊಡ್ಡ ಅನ್ಯಾಯವನ್ನು ಇವತ್ತು ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು ಸಹ ನಮ್ಮ ರಾಜ್ಯಕ್ಕೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಬೆಂಗಳೂರುವರೆಗೆ ಇವತ್ತು ಸಹ ತಲುಪುವಂಥದ್ದು ಭಾಳ ದೊಡ್ಡ ಒಂದು ಎಕಾನಮಿಕ್ ಕಾರಿಡಾರ್ ಇತ್ತು. ಇದು ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತ ದೇಶದ ಒಂದು ಪ್ರಮುಖವಾದಂಥ ಕಾರಿಡಾರ್ ಇದು. ನಾವು ಭಾಳ ನಿರೀಕ್ಷೆಯನ್ನು ಹೊಂದಿದ್ದೀವಿ. ಹಿಂದೆ ಪುಣೆ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇ ಬಗ್ಗೆ ಮಾತನಾಡ್ತೀವಿ, ಅದು ಕೂಡ ನನಗೂ ದಿಗ್ಬಿದ್ದಿದೆ. ಈಗ ಈ ಕಾರಿಡಾರ್ನು ನೋಡಿದಾಗ, ರೈಲ್ವೆ ಕಾರಿಡಾರ್ನ ಅನೌನ್ಸ್ ಏನು ಮಾಡಿದ್ದಾರೆ, 7 ಕಾರಿಡಾರ್ನಲ್ಲಿ ಪುಣೆ ಬೆಂಗಳೂರು ಕಾರಿಡಾರ್ ಇವತ್ತು ಸಹ ಆಗಿದೆ. ಇನ್ನು ಯಾವ ಮುಖ ಹೊತ್ತು ಇವತ್ತು ಸಹ ಪ್ರಹ್ಲಾದ್ ಜೋಶಿಯವರು, ಸೋಮಣ್ಣ ಅವರು ಇವತ್ತು ನಮ್ಮ ರಾಜ್ಯಕ್ಕೆ ಬಂದು ಜನರನ್ನ ಮುಖ ತೋರಿಸ್ತಾರೆ ಅನ್ನೋದು ನಾವು ಆಶ್ಚರ್ಯ ಪಡಬೇಕಾಗಿದೆ, ಕಾಣಬೇಕಾಗಿದೆ ಇವತ್ತು ಸಹ. ಇನ್ನು ಇಂಡಸ್ಟ್ರಿ ವಿಚಾರ ಬಂದಾಗ ಸೆಮಿ ಕಂಡಕ್ಟರು, ಎಲೆಕ್ಟ್ರಾನಿಕ್ಗೆ 23,000 ಕೋಟಿಯಿಂದ 40,000 ಕೋಟಿಗೆ ಹೆಚ್ಚಿಸಿದ್ದಾರೆ.